ಇವತ್ತು ನಾನು ವಿಮೆನ್ ಕಮಿಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟೆ. ಈ ಕಲರ್ಸ್ ಕನ್ನಡದಲ್ಲಿ ನಡೀತಾ ಇದೆಯಲ್ಲ ಬಿಗ್ ಬಾಸ್, ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟೆ. ಈ 17 ಕಂಟೆಸ್ಟೆಂಟ್ಸ್ ಯಾರು ಹೋಗಿದ್ದಾರೆ, ಜೇಲ್ ಕಾನ್ಸೆಪ್ಟ್ ನ ಏನ್ ತೋರಿಸ್ತಾ ಇದ್ದಾರೆ, ಈ ಜೇಲ್ ಬಂದ್ಬಿಟ್ಟು ಓನ್ಲಿ ಪ್ರೈವೇಟ್ ಇಂಡಿವಿಜುವಲ್ಸ್ ಮಾಡಕ್ಕೆ ರೈಟ್ಸ್ ಇಲ್ಲ. ಸೊ ಅದನ್ನ ಇವರು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಲ್ಲಿ ತೋರಿಸ್ತಾ ಇದ್ದಾರೆ. ದಟ್ ಇಸ್ ರಾಂಗ್. ಕಾನೂನಲ್ಲಿ ಈ ತರ ಇಲ್ಲ. ಜೇಲಲ್ಲಿ ಒಂದೇ ಮೆನ್ ಅಂಡ್ ವುಮೆನ್ಗೆ ಸೇಮ್ ಸೆಲ್ ಇಲ್ಲ. ನೀರ್ ಬೇಕಂದ್ರೂ ನಿಮ್ ಪರ್ಮಿಷನ್ ತಗೊಳ್ಬೇಕು. ಬರೀ ರಾಗಿ ಗಂಜಿ ಕೊಡ್ತಾ ಇದಾರೆ. is a very wrong message being sent ಬಿಗ್ ಬಾಸ್ ಅಂತ ನಾನು ಹೇಳ್ತೀನಿ. ನಮಸ್ಕಾರ, ನನ್ನ ಹೆಸರು ರಕ್ಷಿತಾ ಸಿಂಗ್, ನಾವು ವಕೀಲರು. ಇವತ್ತು ನಾನು ವಿಮೆನ್ ಕಮಿಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟೆ. ಈ ಕಲರ್ಸ್ ಕನ್ನಡದಲ್ಲಿ ನಡೀತಾ ಇದೆಯಲ್ಲ ಬಿಗ್ ಬಾಸ್, ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟೆ. ಸೊ ನಾನು ಒಂದು ಕ್ಲಿಯರ್ ಮಾಡ್ಬೇಕಂತ ಇದ್ದೀನಿ. ಏನಂದ್ರೆ ಈ 17 ಕಂಟೆಸ್ಟೆಂಟ್ಸ್ ಯಾರು ಹೋಗಿದ್ದಾರೆ, ಈ ಬಿಗ್ ಬಾಸ್ ಪ್ರೋಗ್ರಾಮ್ ಏನ್ ನಡೀತಾ ಇದೆ ಅದ್ರ ಬಗ್ಗೆ ನಮ್ಗೇನ್ ಗೊಂದಲ ಇಲ್ಲ. ಬಟ್ ಪ್ರಾಬ್ಲಮ್ ಎಲ್ಲಿ ಶುರು ಆಗುತ್ತೆ ಅಂದ್ರೆ ಈ ಜೇಲ್ ಕಾನ್ಸೆಪ್ಟ್ ನ ಏನ್ ತೋರಿಸ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ನ ಕೊಟ್ಟಿರೋದು. ಸೊ ಈ ಜೇಲ್ ಕಾನ್ಸೆಪ್ಟ್ ಬಂದು ನಮ್ಮ ಕಾನೂನ ವಿರುದ್ಧ ಅಂತ ಹೇಳ್ತೀನಿ ನಾನು. ಈ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇಟ್ ಇಸ್ ಅಗೇನ್ಸ್ಟ್ ಆ ಕಾನ್ಸ್ಟಿಟ್ಯೂಷನ್. ಯಾಕಂದ್ರೆ ಈ ಜೇಲ್ ಇದೆಯಲ್ವಾ, ಈ ಜೇಲ್ ಬಂದ್ಬಿಟ್ಟು ಓನ್ಲಿ ಪ್ರೈವೇಟ್ ಇಂಡಿವಿಜುವಲ್ಸ್ ಮಾಡಕ್ಕೆ ರೈಟ್ಸ್ ಇಲ್ಲ. ಓನ್ಲಿ ಲೀಗಲಿ ಎನ್ಫೋರ್ಸ್ಡ್ ಏಜೆನ್ಸೀಸ್ ಏನಿರುತ್ತೆ ಅಂಡ್ ಕಾನೂನಿಂದ ಸೃಷ್ಟಿವಾಗಿರುವ ಏಜೆನ್ಸೀಸ್ ಏನಿರುತ್ತೆ ಅವ್ರು ಮಾತ್ರ ಪರ್ಮಿಷನ್ ಇರೋದು ಈ ತರ ಜೇಲ್ ಇರೋದು. ಅಂಡ್ ಈ ತರ ತೋರಿಸಿ ನಮ್ಮ ಸಮಾಜಕ್ಕೆ ಏನು ಅವೇರ್ನೆಸ್ ಕೊಡ್ತಾ ಇದ್ದಾರೆ ಅವರು. ಇವಾಗ ಇದನ್ನ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ತೋರಿಸ್ತಾ ಇದ್ದಾರೆ. ಬಟ್ ಜನರಲಿ ಜನರಿಗೆ ಏನಿದೆ ಜೇಲ್ ಬಗ್ಗೆ ಆ ವಿಶ್ವಾಸ ಏನಿದೆ, ಏನಾದ್ರೂ ತೊಂದರೆ ಆದ್ರೆ ಅವ್ರಿಗೆ ಜೇಲಲ್ಲಿ ಹಾಕಿ ಶಿಕ್ಷೆ ಕೊಡ್ತಾರೆ, ಪನಿಷ್ಮೆಂಟ್ ಕೊಡ್ತಾರೆ. ಒಂದು ರಿಫಾರ್ಮೇಟಿವ್ ಏಜೆನ್ಸಿ ಆಗಿ ಅಥವಾ ಒಂದು ಪ್ರಿಕಾಷನ್ ಗೋಸ್ಕರ ಜನರನ್ನ ಬಂಧನೆಗೆ ಒಳಗ್ ಮಾಡ್ತಾರೆ. ಯಾವಾಗ ಈ ಕಾನೂನಲ್ಲಿ ಒಳಗೆ ಮಾಡ್ತಾರೆ. ಸೊ ಅದನ್ನ ಇವರು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಲ್ಲಿ ತೋರಿಸ್ತಾ ಇದ್ದಾರೆ. ದಟ್ ಇಸ್ ರಾಂಗ್ ಅಂಡ್ ಇಟ್ ಇಸ್ ಅಗೇನ್ಸ್ಟ್ ದ ರೈಟ್ಸ್ ಆಫ್ ದ ವುಮೆನ್ ಕೂಡ. ನಮ್ ಕಾನೂನಲ್ಲಿ ಈ ತರ ಇಲ್ಲ. ಜೇಲಲ್ಲಿ ಒಂದೇ ಮೆನ್ ಅಂಡ್ ವುಮೆನ್ಗೆ ಸೇಮ್ ಸೆಲ್ ಇಲ್ಲ. ಇಟ್ ಇಸ್ ಡಿಫ್ರೆಂಟ್ ಸೆಲ್ಸ್ ಇದೆ. ವುಮೆನ್ಗೆ ಸಪ್ರೇಟ್ ಆಗಿದೆ, ಮೆನ್ಸ್ಗೂ ಸಪ್ರೇಟ್ ಸೆಲ್ಸ್ ಇದೆ. ಈ ತರ ತೋರಿಸ್ತಾ ಇರೋದು ಇಟ್ ಇಸ್ ವೆರಿ ರಾಂಗ್. ತುಂಬಾ ರಾಂಗ್ ಮೆಸೇಜ್ ನ ಕೊಡ್ತಾ ಇದ್ದಾರೆ ಬಿಗ್ ಬಾಸ್. ಬಿಗ್ ಬಾಸ್ ಅಂತಹ ಒಂದು ಒಳ್ಳೆ ಪ್ರೋಗ್ರಾಮ್, ತುಂಬಾ ಸೀಸನ್ಸ್ ನಡೀತಾ ಇದೆ. ಇಟ್ಸ್ ಗೋಯಿಂಗ್ ಆನ್ ಫಾರ್ ಅ ಲಾಟ್ ಆಫ್ ಇಯರ್ಸ್. ಎಂಟರ್ಟೈನ್ಮೆಂಟ್ ಪರ್ಪಸ್ ಇಂದ ತೋರಿಸೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಈ ಜೇಲ್ ಕಾನ್ಸೆಪ್ಟ್ ಏನ್ ತೋರಿಸ್ತಾ ಇದಾರಲ್ಲ ಅದು ತಪ್ಪಂತ ಹೇಳ್ತಾ ಇರೋದು. ಪ್ರೈವೇಟ್ ಇಂಡಿವಿಜುವಲ್ಸ್ಗೆ ಈ ತರ ಹಕ್ ಇರೋದೇ ಇಲ್ಲ ಈ ತರ ತೋರಿಸೋದು. ಅಂಡ್ ಇನ್ನೊಂದೇನಂದ್ರೆ ಈ ಮೆನ್ ಅಂಡ್ ವುಮೆನ್ ನ ಸೇಮ್ ಸೆಲ್ ಅಲ್ಲಿ ಕೂತ್ಸಿದ್ದಾರೆ. ದಟ್ ಇಸ್ ಆಲ್ಸೋ ವೆರಿ ರಾಂಗ್. ಅಂಡ್ ಅದರಲ್ಲಿ ಹೇಳ್ತಾರೆ, ನೀವು ಅದನ್ನ ನೋಡಿದಿರೋ ಇಲ್ವೋ ನಂಗೆ ಗೊತ್ತಿಲ್ಲ, ಈ ಹಣ್ಣು ಎಲ್ಲ ಎತ್ತಿ ಒಂದ್ ಸೈಡಲ್ಲಿ ಇಕ್ಬಿಡಿ, ನಿಮ್ಗೆ ನೀರ್ ಬೇಕಂದ್ರೂ ನಿಮ್ ಪರ್ಮಿಷನ್ ತಗೊಳ್ಬೇಕು. ಬರೀ ರಾಗಿ ಗಂಜಿ ಕೊಡ್ತಾ ಇದ್ದಾರೆ. ದಟ್ ಈಸ್ ರಾಂಗ್. ದಟ್ ಈಸ್ ಅಗೇನ್ಸ್ಟ್ ದ ಬೇಸಿಕ್ ಹ್ಯೂಮನ್ ರೈಟ್ಸ್ ಅಂತ ನಾನು ಹೇಳ್ತೀನಿ. ನಮ್ ಕಾನೂನಲ್ಲಿ ಜೇಲಲ್ಲಿ ಹಾಕಿದ್ರು ಕೂಡ ಅವ್ರಿಗೂ ಬೇಸಿಕ್ ರೈಟ್ಸ್ ಕೊಡ್ತೀವಿ. ನೀರು, ಊಟ ಅಂಡ್ ಫಾರ್ ದಮ್ ಟು ಇವನ್ ಗೋ ಟು ವಾಶ್ರೂಮ್ ಆಲ್ಸೋ ಪರ್ಮಿಷನ್ ಕೇಳಂಗಿಲ್ಲ ಅವರು. ಆದ್ರೆ ಇಲ್ಲಿ ವಾಶ್ರೂಮ್ ಹೋಗ್ಬೇಕಂತನೂ ಪರ್ಮಿಷನ್ ಕೇಳಬೇಕು. ಅಂಡ್ ದ ವೇ ದ ಕಾನ್ಸೆಪ್ಟ್ ಇಸ್ ಡನ್ ಇಸ್ ಆಲ್ಸೋ ರಾಂಗ್ ಅಂತ ನನ್ನ ಪ್ರಾಬ್ಲಮ್ ಇರೋದು. ಇಟ್ ಇಸ್ ಅಗೇನ್ಸ್ಟ್, ಇಟ್ಸ್ ವೈಲೇಟಿಂಗ್ ದ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ. ಅಂಡ್ ನಮ್ಮ ಕಾನೂನು ಕೂಡ ಇದೇ ಹೇಳುತ್ತೆ. ಸೊ ದಿಸ್ ಇಸ್ ಅ ವೆರಿ ರಾಂಗ್ ಮೆಸೇಜ್ ಬೀಯಿಂಗ್ ಸೆಂಟ್ ಬೈ ಬಿಗ್ ಬಾಸ್ ಅಂತ ನಾನು ಹೇಳ್ತಾ ಇದ್ದೀನಿ. ಅಂಡ್ ಇಟ್ ಹ್ಯಾಸ್ ಟು ಬಿ ಸ್ಟಾಪ್. ಇಟ್ ಇಸ್ ರಾಂಗ್. ಜೇಲ್ ಕಾನ್ಸೆಪ್ಟ್ ನಾಳೆ ನಾನು ಇವಾಗ ಜೇಲ್ ತರ ಒಂದು ಸೆಟಪ್ ಮಾಡ್ಕೊಂಡು ಯಾರನ್ನಾದ್ರೂ ಒಳಗಡೆ ಹಾಕ್ತೀನಿ, ಕನ್ಫೈನ್ಮೆಂಟ್ ಮಾಡ್ಬಿಟ್ಟು ಯಾರಾದ್ರೂ ಕೇಳಿದ್ರೆ ಇಟ್ ಇಸ್ ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತ ಹೇಳ್ತೀನಿ ನಾನು. ಅವಾಗ ಏನ್ ಮಾಡ್ಕೊಂತಾರೆ? ಆಯ್ತು, ಪರ್ಮಿಷನ್ ಇದೆ ಅವನತ್ರ, ನಾನು ಸಿಗ್ನೇಚರ್ ಹಾಕೊಂಡಿದ್ದೀನಿ, ಎಲ್ಲ ಲೀಗಲಿ ಎಲ್ಲ ವೆಟ್ ಮಾಡ್ಕೊಂಡೆ ನಾನು ಇದನ್ನ ಮಾಡ್ಕೊಂಡಿದ್ದೀನಿ ಅಂತ ನಾನು ನಾಳೆ ಹೇಳ್ಬೋದು. ಇಲ್ಲ ಯಾರಾದ್ರೂ ಬಂದು ಹೇಳ್ಬೋದಲ್ಲ. ಸೊ ಈ ಲೀಗಲ್ ಕನ್ಫೈನ್ಮೆಂಟ್ ಕಾನ್ಸೆಪ್ಟ್ ಯಾಕೆ ಬೇಕು ಅಂತ, ದಿಸ್ ಇಸ್ ಅನ್ ಅದರ್ ಪ್ರಾಬ್ಲಮ್ ಐ ಹ್ಯಾವ್ ಇಟ್. ಅಂಡ್ ದಿಸ್ ಇಸ್ ದ ರೀಸನ್ ವೈ ನಾನು ಈ ಕಂಪ್ಲೇಂಟ್ ನ ಕೊಟ್ಟಿದ್ದೀನಿ. ಇಟ್ ಇಸ್ ರಾಂಗ್. ರಾಂಗ್ ಇಸ್ ರಾಂಗ್. ಇಟ್ ಡಸಂಟ್ ಮ್ಯಾಟರ್ ಇವಾಗ ಬಿಗ್ ಬಾಸ್ ಮಾಡ್ತಿದಾರಾ ಇಲ್ಲ ನಮ್ಮ ಸುದೀಪ್ ಸರ್ ನಡೆಸ್ತಾ ಇದಾರಾ ಈ ಶೋನ. ಇಟ್ ಡಸಂಟ್ ಮ್ಯಾಟರ್ ಯಾರು ನಡೆಸ್ತಾ ಇದ್ದಾರೆ, ಯಾವ ಚಾನೆಲ್ ಅಲ್ಲಿ ಏರ್ ಆಗ್ತಿದೆ, ಯಾವ ಪ್ರೋಗ್ರಾಮ್ ನಡೀತಾ ಇದೆ ಅಂತ. ಇಟ್ಸ್ ನಾಟ್ ಅ ಕ್ವೆಶನ್. ಆದ್ರೆ ಕ್ವೆಶನ್ ಏನು, ತೋರಿಸ್ತಾ ಇರೋದು ಸರಿನಾ ತಪ್ಪಾ ಅಂತ ಚಾನಲ್ಸ್ ತುಂಬಾ ಜನ ನೋಡಿ ತುಂಬಾ ಕಲಿತಾರೆ. ಅಂಡ್ ಅಂತ ರೆಸ್ಪೆಕ್ಟ್ಫುಲ್ ಚಾನಲ್ಸ್ ಈ ತರ ತೋರಿಸೋದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇಟ್ಸ್ ನಾಟ್ ಜಸ್ಟ್ ವೈಲೇಟಿಂಗ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್, ಬೇಸಿಕ್ ವಿಮೆನ್ ರೈಟ್ಸ್ ಕೂಡ ಅದು ವೈಲೇಟ್ ಮಾಡ್ತಾ ಇದೆ. ಒಂದೇ ಸೆಲ್ಲಲ್ಲಿ ಈ ತರ ಮೆನ್ ಅಂಡ್ ವುಮೆನ್ ತೋರಿಸೋದು ರಾಂಗ್. ಅಂಡ್ ಜನರಿಗೆ ಇದು ಕಾನ್ಸೆಪ್ಟ್ ಹಂಗೆ ಕುತ್ಕೊಂಡ್ ಬಿಡುತ್ತೆ. ಓಕೆ, ಜೇಲಲ್ಲಿ ಹಿಂಗೆ ಇರುತ್ತೆ ಅಂತ. ಇವನ್ ದೋ ನರ್ಕ ಸ್ವರ್ಗ ಅಂತ ಮಾಡ್ತಾ ಇದ್ದೀರಾ, ಆ ಸೆಟಪ್ ಏನಿದೆ ಅದು ಜೇಲ್ ಸೆಟಪ್. ಪ್ಲೀಸ್ ಈ ತರ ತೋರಿಸ್ಬಿಟ್ಟು ಜನರಿಗೆ ರಾಂಗ್ ಇನ್ಫಾರ್ಮೇಶನ್ ಕೊಡಬೇಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.